ಹೌ ಮಚ್ ಟು ಟಾಕ್. ಮಾತುಗಳು ಹಿತವಾಗಿ, ಮಿತವಾಗಿ, ಲೌಕಿಕವಾಗಿ, ಸಂಕಟರಹಿತವಾಗಿ, ಸಂತಸಭರಿತವಾಗಿ, ಪ್ರಜ್ಞಾಪೂರ್ವಕವಾಗಿ, ವಾಸ್ತವಿಕತೆಗೆ ಅನುಗುಣವಾಗಿರ್ತಕ್ಕಂಥ ಆಧುನಿಕ ಪದ್ಧತಿಯಲ್ಲಿ ಕುಟುಂಬದ ಅವಿಭಕ್ತ ಕುಟುಂಬಗಳನ್ನು ನಶಿಸಿ ಇವತ್ತು ಮಾನವೀಯತೆಗೆ ದೊಡ್ಡ ಕುತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗಂಡ ಹೆಂಡತಿ ಕುಟುಂಬ ಅತ್ತಿ ಮಾವ ಮೈದುನ ಹೇಗೆ ನಡಿಬೇಕಂತಕ್ಕಂಥ ಮಾನವೀಯ ಚಿಂತನೆಯನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದ್ರೆ ಅವರ ಮಾತಿನಲ್ಲಿ ತೂಕ ಇತ್ತು. ಮಾತುಗಳು ಹೆಂಗ ಆಡ್ಬೇಕು ಹಂಗ ಆಡ್ಬೇಕು. ಬರೀ ಇವತ್ತು ಎಲ್ಲಾ ಲಿಂಗಮುತ್ತನ ಕುಟುಂಬ ನಿರ್ವಹಣೆ ಬಗ್ಗೆ, ಲಗ್ನದ ಬಗ್ಗೆ, ನಾಳೆ ನಡೀತಕ್ಕಂಥ ಲಗ್ನದ ಬಗ್ಗೆ, ಗಂಡ ಹೆಂಡತಿ ಚಲೋ ಇದ್ರೆ ಎಲ್ಲ ಚಲೋ ರೀ, ಮನ್ಯಾಗ ಅತ್ತೆ ಮಾವ ಇದ್ರೆ ಎಲ್ಲ ಚಂದ್ರಿ. ಈ ಒಂದೊಂದು ಕಡೆ ನೋಡ್ಬೇಕ್ರಿ, ಓ ಅತ್ತಿ ಏನಿರ್ಲಿಲ್ಲ ಮನಿ, ಇರ್ಲಿಲ್ಲ, ನಾ ಯಾವಾಗ ಬಂದೀನಿ ಅವಾಗ ಚಂದ ಆಗ್ಯಾವ ಅಂತಿದ ಅತ್ತೆ ಅಂತ. ಏನಿತ್ತೇನೆ ಸಂಗವ, ಏನಿತ್ತೆ ಮಲ್ಲವ, ನಾ ಯಾವಾಗ ಬಂದೀನಿ ಅವಾಗ ಚಂದ ಆಗ್ಯದ ಅಂತ ಇಕ್ಕಿ ಅಂತಾಳ. ಅಕ್ಕಿ ಸುಮ್ ಕುಂದ್ರ ಸೊಸಿ, ನಾ ಮತ್ತೆ ಸಾಯತನ ಇದು ಎಂದು ಸುಧಾರಸನ ಆಕಿ ಸುಧಾರಸ್ತೇವಾಗಿದ್ದು. ಆಕಿಂದ ಹಾಂಗ್ ಈಕಿಂದ ಹೆಂಗ್ ಆಕಿ ಹಾಂಗ್ ಅಂತಾಳ, ಇವತ್ ಹಿಂಗ್ ಅಂತಾಳ ಅಂತಂದ್ರೆ ಬಂಧುಗಳೇ, ಇದು ಕುಟುಂಬ ಅಲ್ಲ. ಕುಟುಂಬದಲ್ಲಿ ಅತ್ತಿ ಮಾವ ಸೊಸಿ ಅವಿಭಕ್ತ ಕುಟುಂಬದ ಮಧ್ಯೆ ನೀವೆಲ್ಲ ಸೇರಿ ನೋಡ್ರಿ, ಇಲ್ಲೆಲ್ಲ ಒಂದು ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಒಂದು ಹಳ್ಳಿ ಒಳಗೆ ವಾತಾವರಣ ಇದ್ದಂಗ ಅದ್ರ. ಇದು ಸಂಸ್ಕಾರ ಅಂತಾರ ತಾಯಿ ಅಂದ್ರೆ, ಎಲ್ಲರೂ ತಲೆ ಮೇಲೆ ಶರ ಹೊತ್ಕೊಂಡು ಕುಂತಿರೇಕ. ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತು ಅಂತ ಹೇಳಿದ್ರೆ ಈಗ ಹೊಚ್ಕೊಬೇಡ್ರಕ. ಅಣ್ಣ ಹಾಕ್ಲಿ, ನಿನ್ ನೆನತಿಗೆ ಮನ್ಯಾಗ ನೈಟಿ ಉಡಿಸ್ ಕುಂದರ್ಸ್ಕೈಸ್ ಬಂದ್ರೆ ಅಂಶಾಗಿ ಕೇಳ್ತಾವ ಹೋಗಿದ್ ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಬೈಲಕ್ ಹೋಗ್ಬೇಡ್ರಿ. ಮುಗಿದೋದ್ ಕಟ್ಟಿ. ಆ ಸೆರಗಂದ್ರ ತುಂಬ ತಿಳ್ಕೊಬೇಡ್ರಿ. ಇಲ್ಲೆಲ್ಲ ಯಾರಾದ್ರೂ ಲಗ್ನಾಗ ಹುಡುಗರಿದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಬಂಧುಗಳೇ, ನಮ್ಮ ಅವ್ವನ ತಲೆ ಮೇಲಿನ ಸೆರಗು, ನಮ್ಮಪ್ಪನ ತಲೆ ಮೇಲಿನ ಟೊಪ್ಪಿಗೆ ರುಮ್ಮಲದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತಕ್ಕಂಥದ್ದು ಬಾಲ ಗಂಗಾಧರ ತಿಲಕರವರು ಹೇಳಿರ್ತಕ್ಕಂಥ ಮಾತು. ಸುಮ್ಮನೆ ಕೇಳಿದ್ರೆ ಸೆರಗ ಇವತ್ತು ದೇಶಕ್ಕಾಗಿ ಹೋರಾಡಿರ್ತಕ್ಕಂಥವ್ರು ಯಾರು ಪ್ಯಾಂಟ್ ಹಾಕೊಂಡು ದೊಡ್ಡ ಇದು ಮಾಡ್ಕೊಂಡು ಇಲ್ಲ. ಆಗಿನ ಕಾಲದಲ್ಲಿ ಧೋತ್ರ ಲುಂಗಿ ಮೇಲೆ ಹಗಲು ರಾತ್ರಿ ದುಡಿದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಭಾರತ ಮಾತೆಯ ಪುತ್ರರು ಅವರೆಲ್ಲ. ಈಗ ನಡೆದ ಈಗ ಗುರುಗಳು ಹೆಣ್ಣು ನೋಡಕ್ ಹೋದಾಗ ಹೆಂಗ ಗಂಡು ನೋಡಕ್ ಹೋದಾಗ ಅಂತ ನಮ್ ಬೀಗರದಾಗ್ರಿ ಒಂದ್ 2 ವರ್ಷ ಬೆಂಗಳೂರಿಗೆ ಕರ್ಕೊಂಬ ಅಂತಂದಿರು ಹೋಗಿದ್ದೆ. ತೂತ್ ಆ ಮದಿನಿಗೆ ಗಾಡಿಗೆ 11ವರೆಗೆ ಕುಂದ್ರಸ್ಯಾರಿ ಮುಂಜಾನೆ. ಈಗ ಬರ್ತಾಳ ಅನ್ನಕ್ ಅಕ್ಕಿ 1ವರೆಗೆ ಬರಕ್ 3ವರೆಗೆ ಬಂದ್ರು. ಗಡಿಬಿಡಿದ ಬಂದ್ರು. ಬೇಗ ರೆಡಿ ಆಗು, ಹುಡುಗ ಅವಾಗೆ ಬಿದ್ದಾನೆ, ಬೇಗ ರೆಡಿ ಆಗ ಕಳಿಸ್ಯಾಡ್ರಿ. ಹೊರಗೆ ರೂಮ್ನಾಗ ಕರೆಂಟ್ ಹೋಗ್ಯಾವ. ಆ ಮೇಕಪ್ ರೂಮ್ನಾಗೆ ಕನ್ನಡಿ ಬಲ್ಲೆ ಫೆವಿಕ್ವಿಕ್ ಲಿಪ್ಸ್ಟಿಕ್ ಎಡ್ಡು ಒಂದೇ ಕಡೆ ಇಟ್ಟ. ಇದು ಗಡಿಬಿಡಿದಾಗ ಏನಾಗ್ಯದ್ರಿ, ಲಿಪ್ಸ್ಟಿಕ್ ಹಚ್ಕೊಂಬಂದ್ಬಿಟ್ಟು ಫೆವಿಕ್ವಿಕ್ ಹಚ್ಕೊಳಲ್ಲ ಬಾಯಿ ಹಚ್ಕೊಂಡು ಮಾಡ್ಕೊತ ಬಂದ್ರು. ಹಂಗೆ ಬರದ ತಡೆಯಲ್ಲ ಬಂದ್ರು. ಕುಂದ್ರು ಬೇಗ ಕುಂದ್ರು ಅಂತ ಕುಂದ್ರಸಿದ್ರು. ಹೀಗೆ ಕುಂತವ್ರೆಲ್ಲ, ತಂಗಿ ನಿನ್ ಹೆಸರು ಏನು ಅಂದ್ರು. ಎಲ್ಲಿದ್ ಹೆಸರ ತೊಗರಿ, ಬಾಯಿಗೆ ಬರಲ್ಲ, ಬಾಯಿನ ಬಿಚ್ಚಲಾಗಿದೆ, ಎಲ್ಲಿ ಬೀಸ್ತದ ಫೆವಿಕ್ವಿಕ್. ನಮ್ಮ ಕಲ್ಯಾಣ ನಾಡಿನಾಗ ಹಾಂಗಿಲ್ರಿ ಅವ್ವ. ಇನ್ನ ಕೋರಿ ಮಟ್ಟದಾಗ, ಇದೇ ಬಡಾವಣೆದಾಗ, ಇದೇ ಧನಗರ ಗಲ್ಲಿ ಒಳಗ, ಇದೇ ಬ್ರಹ್ಮಪುರದಲ್ಲಿ ಇನ್ನೂ ಈ ಆಧುನಿಕ ಯುಗದಲ್ಲಿ ನಮ್ಮ ಮಕ್ಕಳಿಗೆ ನೋಡಕ್ ಬಂದ್ರಂದ್ರೆ ಮಡಿ ಮ್ಯಾಲ ಕುಂದ್ರಿಸಿ ತೋರಿಸ್ತಕ್ಕಂಥ ಸಂಪ್ರದಾಯ ಇನ್ನೂ ಈ ನಾಡಿನಲ್ಲಿ ಅದ. ಯಾಕಂತಂದ್ರೆ ಎಲ್ಲ ಹಂಗಿಲ್ಲ ಅಂತ ಅಲ್ಲ. ಯಾಕಿನ ಇನ್ನ ನಮ್ಮ ಮೋದಿ ನೋಡ್ರಿ, ಇಲ್ಲ ಅವ್ರ ಕುಂತಾರ್ರಿ ವೇದಿಕೆ ಮೇಲೆ ಭರಾವತಿ ತಲೆ ಮೇಲೆ ಸೆರಗ್ ಬೀಳಕತ್ರ ಹೊತ್ಕೋತಿದ್ರು. ಇದೇ ನಮ್ಮ ಮಕ್ಕಳಿಗೆ ಕೊಡುವ ಸಂಸ್ಕಾರ. ಅದನ್ನು ಬಿಟ್ಟು ನಾವ್ ಏನೇನೋ, ಈಗ ನನಗೂ 3 ಹೆಣ್ಣದವ್ರು. ಲಾಸ್ಟ್ 4 ಕುರ್ಕುರಿ ತಿಂದು ಒಂದು ಕುರಿಯದಂಗೆ ಅದು. ಯಾರು ಬಂದಾರ ಪಪ್ಪ, ಎಲ್ಲಿ ಬಂದಾರ ಪಪ್ಪ. ಅವು ಓದೋದು LKG, ಅವ್ರ ತೂಕ 8 kg, ಪುಸ್ತಕ 27 kg. ಈ ಕಡೆ ಊಪದ ಬ್ಯಾಂಕ್ ನೀರಿನ ಬಾ ತಗೊಂಡು ಹೊಂಟು ಅಂದ್ರು ಹೊಲಕ್ಕೆ ತೊಗರಿ ಚೀಲ ಹೊತ್ಕೋಣ. ಪಪ್ಪ ಹೇಳ ಮಮ್ಮಿ ಕುರುಕುರಿ ತಂದನ ಇಲ್ಲ, ಏನ ಕುರುಕುರಿನೋ. ನಾ ಎಲ್ಲ ಈ ವೇದಿಕೆ ಮೇಲೆ ಈ ರೀತಿ ಅಭಿನಯ ಮಾಡಬಾರ್ದು ತಾಯಂದ್ರೆ, ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ಪರಮ ಪೂಜ್ಯರ ಸಾನ್ನಿಧ್ಯ, ಹಿರಿಯರೆಲ್ಲ ಸೇರಿದ್ರಿ. ಆಧುನಿಕ ಕಾಲದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತಮ್ಮೆದ್ರೆ ಸುಮ್ಮನೆ ಅಭಿನಯದ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀನಿ ಹೊರತು ನಾನು ಅನ್ಯತಾ ಏನಾದ್ರೂ ಮಾಡಿ ನಿಮ್ಗೆ ರಂಜನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಹತ್ರ ಇಲ್ಲ. ನಾ ಚೋರ ಆರ್ಯಂ, ನ ಚೋರೆ ಭಾತೃಭಜಂ, ನ ಚೋರೆ ಬಾರೆ ಕಾವೇ ಕೃತೆ ವರ್ತನ್ ಏಕಂ ನಿತ್ಯಂ ವಿದ್ಯಾಧನ ಸರ್ವಧನ ಪ್ರಧಾನಂ. ಬಾರಿಸ್ರಿ ನಿಮ್ ಕೈ ಜೋಡಿಸ್ತೀನಿ. ಹಾಕೋರೆ ಈಗ ನಾ ಇದನ್ನ ಏನ್ ಈಗ ಅಂದ್ ನೋಡ್ರಿ ಬಾರಿಸಂದ್. ಇನ್ ಮುಂದಿನ ನೋಡ್ರಿ ಒಟ್ಟೆ ನಾ ಹೇಳದಂಗ್ ಬಾರಿಸ್ತೀನಿ.
ನೀವ್ ಹೆಣ್ಮಕ್ಳು ಅಂದ್ರ ಒಬ್ಬೊಬ್ರಿಗೆ ಆಸೆ ಇರ್ತಾರೆ, ಒಬ್ಬರು ಬಂಗಾರ ತಗೋಬೇಕು, ಒಬ್ಬರು ಸೀರೆ ತಗೋಬೇಕು, ಒಬ್ಬೊಬ್ರು ಚಪ್ಪಲಿ ತಗೋಬೇಕು, ಒಬ್ಬಾಕಿಗೆ ಎಲ್ಲ ಹೋದಲ್ಲಿ ಬರೀ ಕಾಯಿಪಲ್ಯ ತಗೋಬೇಕು, ಕಾಯಿಪಲ್ಯ ತಗೋಬೇಕು, ಕಾಯಿಪಲ್ಯ, ಮುಳ್ಳಂಗಿ, ಸೌತೆಕಾಯಿ, ಪುಂಡಿ ಪಲ್ಯ, ಗಜ್ಜರಿ, ಬರೀ ಕಾಯಿಪಲ್ಯ 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 ಕಾಯಿಪಲ್ಯ. ಅವ್ರವ್ರು ಏನ್ ಮಾಡ್ಯಾರ್ರಿ, ಸೊತ್ತಲ್ಲಿ ಕರ್ಕೊಂಡ್ ಬಂದ ಚಪ್ಪರ್ ಬುಡಕ್ ಹಳ್ಳ್ಯಾಗ ಹಣ ಇಟ್ಟಾರಿ. ಚಪ್ಪರ್ ಬುಡಕ್ ಹಳ್ಳ್ಯಾಗ ಹಣ ಇಟ್ಟಾರಿ. ಆ ಕಡೆ ಕೊಡಲು ಕಾಯಿ ಜೋಗಿ ಬಿದ್ದದ, ಈ ಕಡೆ ಕೊಡಲು ಕಾಯಿ ಜೋಗಿ ಬಿದ್ದದ. ಅದು ಮಗಳಿಗೆ ಹಣಿಕೆ ನೋಡಿಲ್ಲ. ಆ ಉದ್ದನ್ ಕೊಡಲು ಕೈ ನೋಡಿ ಎಲ್ಲಿ ಕೂತಾಗ್ಯಾವೆ, ಏಟ್ ಹಚ್ಚಗಾಗ್ಯಾವೆ. ಸ್ವಲ್ಪ ಅಲ್ಲಿ ಅವ್ರವ್ ಮಾರಿ ಮೇಲೆ ಬಿಡಿಬೇಕು ಕಾಯಲ್ಲ. ಆಕೆ ಏನಬೇಕು, ಹಂಗೈತಿ ಹಂಗನ್ಬೇಕ್ರ. ಸತ್ತಲ್ಲಿ ಬಂದು ಹೇಂಗ ಅನಾರ ಅಕ್ಕಿ ಮನಿ ಮಾಲಕ್ಕಿ ಮ್ಯಾಲಿಂದ ತೆಳಗ್ ಬಂದ್ ಅಕ್ಕಿ ಅನ್ನಬೇಕು, ಬೀಜದ ಬಿಟ್ಟಿವ ಮರೇ. ಸರಿ ಎಂದಕ್ ಸರಿ ಅಂಜಲಾಗತ್ರಿ. ಹಿಂಗ ಅಂಜತವ, ನಾಳೆ ಗುರಿಗಿರಿ ಬಂದ ನನಗೆ ಹಿಡಿತಾರ. ಜನಪದ ನಮ್ಮೆಲ್ಲ ದಿನನಿತ್ಯ ನಡೆಯುವ ಘಟನೆ. ಮೊನ್ನೆ ನಮ್ ಬೀಗರದಾಗ